ಚಾರ್ಜ್ಗೆ ಹಾಕ್ಲಿಲ್ಲ. ಓ ಏನು ಜನ ಅವರೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನಿಮ್ಮೊಂದಿಗೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮ ಪಾಪುಗೆ ವಸ್ತ್ರ ದಾನ ಮಾಡೋಕ್ಕೆ ಹೇಳಿದರು. ಅದಕ್ಕೋಸ್ಕರ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅವ್ನು ಹುಟ್ಟಿದಾಗ ಶಾಸ್ತ್ರ ಕೇಳಿದ್ವಿ. ಆ್ಯಕ್ಚುಲಿ ಶಾಸ್ತ್ರ ಕೇಳಿದ್ವಲ್ಲ, ಕೊಟ್ಟಿರಲಿಲ್ಲ. ಅವಾಗ ಅವನಿಗೆ ವಸ್ತ್ರ ದಾನ ಮಾಡಬೇಕು ಅಂತ ಬಂದಿತ್ತು, ಕೊಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ದೊಡ್ಡ ಮಗ ಚಿಕ್ಕ ಪಾಪು 4 ಜನ ಹೊರಟಿದ್ದೀವಿ. ಮದ್ದೂರಲ್ಲಿ ಇದು ಏನದು ಜ್ಯೋತಿಷ್ಯರು ಇರೋದು ಅವರು. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಅಂತ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಬಂದು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗ ಸ್ವಲ್ಪ ವಾಯ್ಸ್ ಓವರ್ನ ಕೊಡ್ತಾಯಿದ್ದಾನೆ. ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ರಥಸಪ್ತಮಿ ಇರೋದ್ರಿಂದ ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ 2 ಮಕ್ಳು ಇರೋದ್ರಿಂದ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ನೋಡೋಣ, ದೇವರು ಶಕ್ತಿ ನೆಕ್ಸ್ಟ್ ವರ್ಷದಿಂದ ಕೊಟ್ಟರೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ತುಂಬ ಮನೆಗಳು ಗೃಹ ಪ್ರವೇಶ ಆಗಿರ್ಬೋದು, ಮದುವೆಗಳಾಗಿರ್ಬೋದು ತುಂಬ ನಡೀತಾ ಇದೆ ಈಗ. ತುಂಬ ಒಳ್ಳೆಯ ದಿನ ಅದು. ಅದಕ್ಕೆ ಅವತ್ತೇ ಬನ್ನಿ ಅಂತ ಹೇಳಿದರು. ಅದಕ್ಕೆ ಹೊರಟಿದ್ದೀವಿ. ನಾನು, ಪಾಪು, ದೊಡ್ಡ ಮಗ ಮತ್ತು ನಮ್ಮ ಮನೆಯವರು. ಸ್ನಾನ ಎಲ್ಲ ಬೆಳಗ್ಗೆನೇ ಮಾಡಿಕೊಂಡು 4 ಜನನೂ ಪಾಪಗೂ ಕೂಡ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವ್ನು ಬೈಕ್ ಹತ್ತಿದಾಗ ಇರೋ ಅಷ್ಟು ಜೋಶು, ಬೈಕು ಮುಂದಕ್ಕೆ ಮೂವ್ ಆಗ್ತಿದ್ದಂಗೆ ಜೋಶು ಕಮ್ಮಿಯಾಗಿ ನಿದ್ದೆನೇ ಮಾಡಿಬಿಡ್ತಾನೆ ಅವನು. ನೋಡ್ತಾ ಇರ್ಬೋದು, ಅವನು ಫುಲ್ಲು ನಿದ್ದೆಗೆ ಹೋಗ್ಬಿಟ್ಟಿದ್ದಾನೆ. ಗೈಸ್ ಬಂದ್ವಿ ಈಗ. ಇದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ. ಒಳಗಡೆ ಅಂತೂ ಸಖತ್ತಾಗಿದೆ, ತುಂಬ ದೊಡ್ಡದು. 2 ರೌಂಡ್ ಬರುತ್ತೆ ಒಳಗಡೆ, ತುಂಬ ಚೆನ್ನಾಗಿದೆ. ಅದಕ್ಕೂ ಹೋಗೋಣ ಅಂತ ಹೇಳಿಬಿಟ್ಟು ಫಸ್ಟು ಇದು ಕೊಟ್ಬಿಟ್ಟು ಹೋಗೋಣ ಅಂತೇಳಿ ಬಂದ್ವಿ. ಇದು ಗಣೇಶ ಜ್ಯೋತಿಷಾಲಯ ಅಂತ ಬಂದ್ವಿ. ಈಗ ಲಡ್ಡು ಇನ್ನೂ ಮಲ್ಕೊಂಡಿದ್ದಾನೆ, ಎಬ್ಬರಿಸ್ಬೇಕು ಅವನ್ನ. ಗಾಡಿ ಹತ್ತಿದ್ರೆ ಸಾಕು ಅವನಿಗೆ ನಿದ್ದೆ ಬಂದುಬಿಡುತ್ತೆ. ಹತ್ಬೇಕಾರಂತೂ ಫುಲ್ ಖುಷಿಯಾಗಿರ್ತಾನೆ ಅವನು, ಸಖತ್ತು ಖುಷಿಯಾಗಿರ್ತಾನೆ. ಬೈಕಲ್ಲಿ ಹೋಗ್ತಾ ಇದ್ದೀನಲ್ಲ ಅಂದ್ಬಿಟ್ಟು ತುಂಬ ಖುಷಿಯಾಗಿರ್ತಾನೆ. ಬಟ್ ನಿದ್ದೆ ಮಾಡಿಬಿಡ್ತಾನೆ, ಅದನ್ನ ಎಂಜಾಯ್ ಮಾಡೋದಿಲ್ಲ ಅಷ್ಟೇ ಅವನು. ಈಗ ಬಂದ್ವಿ. ಆಲ್ರೆಡಿ ಯಾರೋ ಒಬ್ಬರು ಶಾಸ್ತ್ರ ಕೇಳೋಕ್ಕೆ ಬಂದಿದ್ದರು. ಏನಂತಂದರೆ ತುಂಬ ಜನ ಶಾಸ್ತ್ರ ಕೇಳೋಕ್ಕೆ ಬರ್ತಾರೆ ಇಲ್ಲಿ. ಸಖತ್ತು ಜನ ಬರ್ತಾರೆ, ತುಂಬ ಜನ ಬರ್ತಾರೆ ಶಾಸ್ತ್ರ ಕೇಳೋಕ್ಕೆ. ಚೆನ್ನಾಗಿ ಹೇಳ್ತಾರೆ ಕೂಡ ಅವರು, ಏನೇನು ಆಗ್ತಿದೆ ಅದನ್ನು ಹೇಳ್ತಾರೆ. ಅದಕ್ಕೆ ಪರಿಹಾರನೂ ಕೂಡ ಹೇಳ್ತಾರೆ ಇವರು. ತುಂಬ ಚೆನ್ನಾಗಿ ಹೇಳ್ತಾರೆ. ನಾನು ದೊಡ್ಡ ಮಗ ಹುಟ್ಟಿದಾಗಲೂ ಇಲ್ಲೇ ಕೇಳಿದ್ದು. ಅವನಿಗೆ ಚಿನ್ನ ಮತ್ತು ಇದನ್ನು ವಸ್ತ್ರನ ದಾನ ಕೊಡೋಕೆ ಹೇಳಿದರು. ಅವನು ಕೇಳಿದ್ದೊಂದು ಸ್ವಲ್ಪ ದಿನಕ್ಕೆ ಕೊಟ್ಬಿಟ್ವಿ. ಬಟ್ ಲಡ್ಡುದು ಯಾಕೋ ತುಂಬ ತಡ ಆಯಿತು ಅಂತ ಅನ್ನಿಸ್ತು. ಏನಾದರೂ ಅದಕ್ಕೋಸ್ಕರ ಏನಾದರೂ ಈ ಥರ ಬ್ಯಾಕ್ ಟು ಬ್ಯಾಕ್ ಅವನಿಗೆ ಜ್ವರ ಬರ್ತಾ ಇದೆಯಾ ಅಂತ ಹೇಳಿಬಿಟ್ಟು ಫಸ್ಟು ಅದನ್ನು ಕೊಟ್ಬಿಡೋಣ ಅಂತೇಳಿ ಹೋಗಿ ಶಾಸ್ತ್ರ ಕೇಳ್ಕೊಂಡು ಬಂದಿದ್ವಿ. ಮತ್ತು ಅದಕ್ಕೆ ಕೊಟ್ಬಿಡೋಣ, ಯಾಕೆ ಸುಮ್ಮನೆ ಅದೆಲ್ಲ ಇಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ಕೊಟ್ಬಿಡೋಣ ಅಂತೇಳಿ ಬಂದ್ವಿ. ಲಡ್ಡು ಕೂಡ ಎದ್ದ ಈಗ. ಮೊದಲಿಗೆ ಯಾರೋ ಅಲ್ಲಿ ಶಾಸ್ತ್ರ ಕೇಳ್ತಿದ್ರು. ಅವರಾದಮೇಲೆ ಇನ್ನೂ ಒಬ್ಬರು ಬಂದರು. ಅವರು ನಾವು ಹೋಗ್ಬೇಕಾಗಿತ್ತು, ಬಟ್ ಅವರೇ ಹೋಗ್ಬಿಟ್ರು. ಅವರು ಶಾಸ್ತ್ರ ಕೇಳಿಕೊಂಡು ಹೊಟ್ಮೇಲೆ ನಾವು ಒಳಗಡೆ ಹೋಗಿ ವಸ್ತ್ರದಾನ ಮಾಡಬೇಕಾಗಿರೋದು. ಏನಂತಂದರೆ ಅಲ್ಲೇ ತಟ್ಟೆ ಕೂಡ ಇಟ್ಕೊಂಡಿರ್ತಾರೆ. ಅದರೊಳಗಡೆ ನಾರ್ಮಲಾಗಿ ಅಕ್ಕಿ ಮತ್ತು ಬೆಲ್ಲ, ಪೂಜೆ ಸಾಮಾನು, ಗಂಧದ ಕಡ್ಡಿ, ಕರ್ಪೂರ ಮತ್ತು ನಾವೇನು ತಂದಿರ್ತೀವಿ ಬಟ್ಟೆ, ಅದನ್ನು ಇಟ್ಟು ಪೂಜೆ ಮಾಡಿ ಅದಾದ ನಂತರ ಅವ್ರ ಕೈಗೆ ಕೊಡುವಂಥದ್ದು. ಪೂಜೆ ಮಾಡೋದನ್ನ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಯಾರೂ ಇರಲಿಲ್ವಲ್ಲ. ನಾನು, ನನ್ನ ಹಸ್ಬೆಂಡ್ ಅಷ್ಟೇ ಅಲ್ವಾ, ಯಾರೂ ವೀಡಿಯೋ ಮಾಡೋಕ್ಕಿರಲಿಲ್ಲ. ಅದಕ್ಕೋಸ್ಕರ ಇದನ್ನು ಮಾತ್ರ ಆಗ್ತಾ ಇರೋದನ್ನು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ ಇವರು. ಅಷ್ಟೊಂದು ಇದೆಲ್ಲ ಮಾಡೋದಿಲ್ಲ. ಬೇರೆ ಇವರೆಲ್ಲ ಹೇಗೆ ಅಂತಂದರೆ ಫೇಕು ಇರ್ತಾರೆ, ಒಬ್ಬರು ನಿಜನೂ ಇರ್ತಾರೆ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತ ಅನಿಸುತ್ತೆ. ಬಟ್ ಇವ್ರನ್ನ ನೋಡಿದಾಗ ಆ ಥರ ಅನ್ನಿಸ್ಲಿಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಅಷ್ಟೇ ಚೆನ್ನಾಗಿ ಅವರು ಹೇಳ್ತಾರೆ ನಮ್ಮ ಲೈಫಲ್ಲಿ ಏನಾಗುತ್ತೆ ಏನಾಗಲ್ಲ ಅಂತ. ನಾವು ಇನ್ನೊಂದೆರಡು ಏನೋ ಕೇಳಬೇಕಾಗಿತ್ತು, ಕೇಳ್ಕೊಂಡು ಬಂದ್ವಿ. ಅದು ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿ. ಈಗ ಹೊರಟ್ವಿ ದೇವಸ್ಥಾನಕ್ಕೆ. ಅಲ್ಲಿ ಪಕ್ಕದಲ್ಲೇ ಇರುವಂಥ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರಥಸಪ್ತಮಿ ಆಗಿರೋದ್ರಿಂದ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ರಥ ಕೂಡ ಎಳೆದು ನಿಲ್ಲಿಸಿದ್ರು. ಸೂರ್ಯದೇವನಿಗೆ ಪೂಜೆ ಎಲ್ಲ ಮಾಡಿ ಎಲ್ಲ ಇದು ಮಾಡ್ಕೊಂಡಿದ್ರು. ನಾವು ಹೋದ್ವಿ. ಈಗ ಕಾಲೆಲ್ಲ ತೊಳ್ಕೊಂಡು ತುಂಬ ಜನ ಇತ್ತು, ರಶ್ ಆಗಿತ್ತು ಹೇಳಬೇಕು ಅಂದರೆ ದೇವಸ್ಥಾನ. ಈ ಸರಿ
ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಹೋದಾಗ ನಾವು ವೈಕುಂಠ ಏಕಾದಶಿ ದಿನ ಹೋಗಿದ್ವಿ. ವಜ್ರದ ಅಲಂಕಾರ ಮಾಡಿದ್ರು, ಒಳಗಡೆ ಎಂಟ್ರಿನೇ ಇರಲಿಲ್ಲ. ಈ ಸರಿ ಒಳಗಡೆನೇ ಎಂಟ್ರಿ ಇತ್ತು ಮತ್ತು ತುಂಬ ಚೆನ್ನಾಗಿತ್ತು ದರ್ಶನ ಅಂತ ಹೇಳ್ಬೋದು. ಈಗ ಕಾಲು ತೊಳ್ಕೊಂಡು ಹೋಗ್ತಾಯಿದ್ವಿ. ಮತ್ತು ಪ್ರಸಾದ ಕೂಡ ಅಷ್ಟೇ, ಖಾರ ಪೊಂಗಲ್ ಕೊಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಲೈಫಲ್ಲಿ ಮುಂದೆನೂ ತಿನ್ನೋದಿಲ್ಲ ಅನಿಸುತ್ತೆ ಆ ಥರ ಟೇಸ್ಟು. ಹಿಂದೆನೂ ತಿಂದಿಲ್ಲ, ಅಷ್ಟು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ರಥನ ಆಲ್ರೆಡಿ ಪೂಜೆ ಎಲ್ಲ ಮಾಡಿಬಿಟ್ಟು ನಿಲ್ಲಿಸಿದ್ದಾರೆ ನೋಡಿ. ಈಗ ಬೆಳಗ್ಗೆ ಆಗೋಗೈತೆ ಆಲ್ರೆಡಿ ಅದು. ಫೋಟೋ ಗಿಟ ತೆಗಿಂಗಿಲ್ಲ ಅಂತ ಏನಾದ್ರು ಹಾಕೋರು ನೋಡ್ರಿ. ಹಾಕೋರ ಹಾಂ ಸುಮ್ಮನಿರೋ, ಯಾಕೋ ಕಣ್ಣಿಗೆ ಹೊಡಿತೀಯಲ್ಲೋ. ಹೋಯ್ತವನ ಅವನು, ಸುಮ್ಮನಿರು ಅಂತ. ಹಾಂ ಹಿಂಗೆ ಹೋಗೋಣ ಬನ್ನಿ, ಹಿಂಗೆ ಬರೋಣ. ಇಲ್ಲಿ ಮತ್ತೆ ಅಡ್ಡ ಬರ್ಬೇಕಲ್ಲ ಹಿಂಗೆ. ಹೋಗೋಣ ಇರಮ್ಮ. ಇದು ಮಾಡಬಾರ್ದು, ನೀಟಾಗಿ ಬಾರ ಒಳಗಡೆ ಬಂದಿರಲಿಲ್ಲ ನನಗೆ ನೋಡು, ಹಂಗೈತೆ ಸಾಕಾರ ಆಗೈತೆ. ಚೆನ್ನಾಗಿ ಮಾಡ್ಕೋ ಬಾ. ಪಾಪನೇ ಮಂಗಾರ್ತೀನಿ ತಗೊಂಡೆ. ಹಿಂಗೆ ಹೋಗ್ಬೇಕು ಮೊನ್ನೆ. ಅಪ್ಪ ಮ್ಯಾಕ್ ಕಟ್ಟಣ ಮ್ಯಾಕ್ ನಾನೇ ಕಾಣಲೆ ಕೆಳಗಡೆ ನಡ್ಕೋ ಬಾ, ನೀನು ಕೆಳಗಡೆ ನಡ್ಕೋ ಬಾ. ಏನು ಮುಚ್ಚೋರು ಇಲ್ಲಿ ನರಸಿಂಹಸ್ವಾಮಿ. ನಿಂತ್ಕೊಳ್ಳಿ, ಎಂಜಲ್ ನಿಂತ್ಕೊಳ್ಳಿ, ಸುಮ್ಮನೆ ಒಂದು ವಿಡಿಯೋ ಮಾಡ್ತೀನಿ. ಪಾಪ ಅಮ್ಮನ ಹಂಚ್ಕೋ ಹೋಗು. ಹೋಗ್ಲಾ ಅಮ್ಮನ ಹಂಚ್ಕೋಲ್ಲ ಪಾಪ. ಮುಟ್ಬಾರ್ದು.
ಇದು ನಾವು ನನ್ನ ನಿಮ್ಮವ್ರ ಹತ್ರ ಅವರೇ ಚಿನ್ನದಿಲ್ಲ ನಿಮ್ಗೇನಾರ ಇದುಂಟಾ ಗೊತ್ತೇ ಎಸ್ ಗೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲೇ ಹೋಟೆಲಲ್ಲಿ ಒಂದೊಂದು ಮಸಾಲೆ ದೋಸೆ ತಿನ್ಕೊಂಡು ಬಂದ್ವಿ. ಈಗ ಪಾಪುಗೆ ನಾಷ್ಟ ಮಾಡಿಸೋಣ ಅಂಥೇಳಿ ಮಾಡಿಸ್ತಾ ಇದ್ದೀನಿ. ಅವ್ನು ತಿನ್ನೋದಕ್ಕೆ ಎಷ್ಟು ಸರ್ಕಸ್ ಮಾಡಬೇಕು ಅಂತಂದರೆ ಲಿಟಲ್ಲಿ ಎಷ್ಟು ಕೋಪ ಬರುತ್ತೆ ಅಂದರೆ ಒಂದೊಂದು ಸರಿ ನನಗೆ ಯಾಕಂತ ಗೊತ್ತಿಲ್ಲ, ಅಷ್ಟು ಸತಾಯಿಸ್ತಾನೆ ಊಟ ಮಾಡೋದಕ್ಕೆ ಅವನು. ಅದಕ್ಕೆ ನೋಡಿ ಈಗ ಮೆಟ್ಲು ಹತ್ಕೊಂಡು ಹೋಗ್ತಿದ್ದ, ನೋಡೋಣ ಅಲ್ಲಾದ್ರೂ ತಿಂತಾನೆ ಅಂತ ಹೇಳಿಬಿಟ್ಟು ನಾನು ಹತ್ತಿ ನಿಂತಿದ್ದೀನಿ ಮೆಟ್ಲ ಹತ್ರ. ಅಲ್ಲೂ ಕೂಡ ತಿಂತಾಯಿಲ್ಲ, ಸಖತ್ತು ಸತಾಯಿಸ್ತಾ ಇದ್ದ. ನಮ್ಮ ಚೈತ್ರ ಬಂದು ಫ್ರೈಡ್ ರೈಸ್ ತಿನ್ನಿಸ್ತಿದ್ದಾಳೆ ನನಗೆ. ಅಲ್ಲೇ ಅವ್ರ ಮನೇಲಿ ಕೂಡ ಇಡ್ಲಿ ಮಾಡಿದರು, ತಿಂದ್ಕೊಂಡು ಫ್ರೈಡ್ ರೈಸ್ ಕೂಡ ಒಂದು ಟೇಸ್ಟ್ ನೋಡೋಣ ಅಂತೇಳಿ ಒಂದು ಸ್ಪೂನ್ ತಿನ್ಸಲು ತಿಂದ್ಕೊಂಡು ಈಗ ಅಪ್ಪ ಹುಲ್ಲು ಕಟ್ಕೊಂಬಂದಿದ್ರು, ಸೈಕಲ್ ಇಟ್ಕೊಂಡಿದ್ದೀನಿ, ಹುಲ್ಲು ತೊಗೊಂಡು ಹೋಗ್ತಾರೆ ಈಗ. ಆಮೇಲಿಂದ ನೋಡೋಣ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಚೈತ್ರನೇ ಬೋಂಡ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಆಯ್ತಲ್ಲ ಅಂಥೇಳಿ ಸಂಜೆಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಬೋಂಡ ಮಾಡ್ತೀನಿ ಅಂತಂದ್ಲಲ್ಲ, ಅದಕ್ಕೋಸ್ಕರ ಆಲೂಗಡ್ಡೆ ತೊಗೊಬರೋಣ ಅಂತೇಳಿ ಬಜ್ಜಿ ಮತ್ತು ಆಲೂಗಡ್ಡೆ ಬೋಂಡನೂ ಮಾಡಲಿ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ತೊಗೊಂಬಾರತ್ತೆ ಅಂತ ಹೇಳಿದ್ಲು. ಅವ್ರ ಮನೇಲಿ ಇತ್ತು, ನಮ್ಮ ಮನೇಲಿ ಒಂದೆರಡು ಇತ್ತು, ಅವ್ರ ಮನೇಲಿ ಇತ್ತಲ್ಲ ಒಂದೆರಡು ತೊಗೊಂಡು ಹೋದರೆ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಬರೋಕ್ಕೆ ಹೋಗ್ತಾ ಇದ್ದೀನಿ. ಈಗ ನಮ್ಮ ರೋಡ್ ನೋಡಿ ಯಾವ ಥರ ಆಗಿದೆ ಅಂಥೇಳಿ. ಇದು ಬಂದು ತರಗು ಏನಂತಾರೆ ಕಬ್ಬಂದು ಒಣಗೋಗಿರುತ್ತಲ್ಲ ಅದು. ಇದು ಬಂದು ಇನ್ನೂ 15 ದಿನ ಇರಬೇಕಂತೆ, ಅಂದರೆ 8 ದಿನ ಆಗಿದೆ, ಇನ್ನು 8 ದಿನ ಇರಬೇಕಷ್ಟೆ. ಆಮೇಲಿಂದ ಅವ್ರವ್ರ ಮನೆ ಹತ್ರ ಅವ್ರವರೇ ಗುಡಿಸಿ ಎತ್ತಕೊಬೇಕು ಅಂತ ಹೇಳಿದ್ದಾರೆ. ಹಂಗೂ ಹಿಂಗೂ ರೋಡ್ ಆಯ್ತಲ್ಲ, ಅದೇ ಖುಷಿ ನಮಗೆ. ಏನಂತಂದರೆ ನನ್ನ ಮಗನ ಬರ್ತ್ಡೇಲಿ ಅದು ಹಾಕಬೇಕು ಅಂತ ಮಾಡಿದ್ದು. ಅವನಿಗೆ 3 ತುಂಬಿ 4 ವರ್ಷ ಈಗ ದೊಡ್ಡವನಿಗೆ. ಅವ್ನ ಬರ್ತ್ಡೇ ನಾಳೆ ಅಂದಾಗ ಹಿಂದಿನ ದಿನ ಬಂದು ರೋಡೆಲ್ಲ ಅಗ್ದುಬಿಟ್ಟು ಹೋಗಿದ್ರು, ಬಟ್ ಮಾಡಿರಲಿಲ್ಲ. ಈಗ ಸಂಜೆ ಆದಮೇಲೆ ನಾಳೆ ರಿಪಬ್ಲಿಕ್ ಡೇ ಇರೋದ್ರಿಂದ ನಮ್ಮ ಮನೆಗೆ ಗಾನು ಬಂದಿದ್ಲು ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ. ಸ್ವಲ್ಪ ಮಿಕ್ಕಿತ್ತಲ್ಲ, ಹಾಗೆ ಆಂಟಿ ಹಾಕ್ಬಿಡು ನನಗೆ ಅಂತ ಹೇಳಿದ್ರು, ಅವ್ರಿಗೆ ಹಾಕ್ತಾಯಿದ್ದೀನಿ. ಲಡ್ಡು ಕೂಡ ಮೆಹಂದಿ ನೋಡ್ಬಿಟ್ಟು ಏನು ಮಾಡ್ತಿದ್ದಾಳಲ್ಲ ಮಮ್ಮಿ ಅಂತ ಹೇಳ್ಬಿಟ್ಟು ಬಂದು ತೊಡೆ ಮೇಲೇ ಕೂತ್ಕೊಬಿಟ್ಟ, ನನಗೂ ಹಾಕಲಿ ಅಂತ ಹೇಳ್ಬಿಟ್ಟು. ಈಗ ಹಾಕ್ಬಿಟ್ಟು ಗಾನು ಫಸ್ಟೇ ಹಾಕಿಸ್ಕೊಂಡು ಹೋದ್ಲು. ಕ್ಲಿಪ್ಪಿಂಗ್ಸ್ ತೊಗೊಳೋದು ಮರ್ತೋಯ್ತು, ಆಂಟಿಗೆ ಹಾಕ್ಬೇಕಾದ್ರೆ ಲೈಟಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕಮೆಂಟ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ಏನಪ್ಪ ಅಂತಂದರೆ ಲೈವ್ ಬರೋಕ್ಕೆ ಆಗ್ತಾಯಿಲ್ಲ, ತುಂಬ ಟ್ರೈ ಮಾಡ್ತಾಯಿದ್ದೀನಿ ಲೈವ್ ಬರೋಕ್ಕಾಗ್ತಾಯಿಲ್ಲ. ನೋಡೋಣ ಇನ್ಮೇಲಾದರೂ ಲೈವ್ ಬರೋಣ, ಅಟ್ಲೀಸ್ಟ್ ವಾರದಲ್ಲಿ ಒಂದು 2 ದಿನ 3 ದಿನನಾದರೂ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಬಾಯ್.